ಹುನಗುಂದ ಪಟ್ಟಣದ ಯುವ ಕಲಾವಿದರ ತಂಡ ಒಂದು ಹೊಸ ಪ್ರಯತ್ನಕ್ಕೆ ಕೈಹಾಕಿದ್ದಾರೆ. ಅದೇನೆಂದರೆ ಆಕೆಯ ಸಾವಿನ ಪತ್ರ ಅನ್ನುವ ಕಿರುಚಿತ್ರ. ಇತ್ತೀಚೆಗೆ ಪಟ್ಟಣದ ಸುತ್ತಮುತ್ತ ಚಿತ್ರೀಕರಣ ಮುಗಿಸಿ ಇಂದು ಕೀರ್ತಿಸಾಗರ ಹೋಟೆಲ್ನಲ್ಲಿ ಸಪ್ಲೈ ಹುಡುಗನ ಸನ್ನಿವೇಶ ಚಿತ್ರೀಕರಿಸಿದರು. ಈ ಚಿತ್ರದಲ್ಲಿ ನಮ್ಮೂರಿನ ಕಲಾವಿದರಾದ ನಾಯಕ ನಟನ ಪಾತ್ರದಲ್ಲಿ ಸುಭಾನಿ ಕಳ್ಳಿಮನಿ, ನಾಯಕಿ ಪಾತ್ರದಲ್ಲಿ ಕಲ್ಪನಾ ಮುಧೋಳ, ಖಳನಾಯಕನ ಪಾತ್ರದಲ್ಲಿ ಇಮ್ತಿಯಾಜ ಖತೀಬ, ಸಬ್ ಇನ್ಸ್ಪೆಕ್ಟರ್ ಪಾತ್ರದಲ್ಲಿ ಮುರ್ತುಜಾ ರೋಣದ ಹಾಗೂ ಈ ಕಿರು ಚಿತ್ರದ ನಿರ್ದೇಶನ ಮಹಾಂತೇಶ ಬಡಿಗೇರ ನಿರ್ವಹಿಸುತ್ತಿದ್ದಾರೆ. ಹಂಪಿ, ಬಾಗಲಕೋಟೆ, ಇಳಕಲ್ಲನ ಹೊರವಲಯಗಳಲ್ಲಿ ಚಿತ್ರೀಕರಣ ಮಾಡಿದ್ದು, ಜನಸಾಮಾನ್ಯರ ಮನಸ್ಸನ್ನು ಗೆಲ್ಲುವ ನಿರೀಕ್ಷೆಯಲ್ಲಿದ್ದೆವೆ. ಆರ್ಥಿಕವಾಗಿ ಯಾರನ್ನೂ ನಿರೀಕ್ಷಿಸದೆ ನಮ್ಮ ಸ್ವಂತ ಹಣದಿಂದ ಇಂತಹ ಸಾಹಸಕ್ಕೆ ಕೈ ಹಾಕಿದ್ದೆವೆ. ನಮ್ಮ ಕಿರುಚಿತ್ರಕ್ಕೆ ತಮ್ಮೆಲ್ಲರ ಆಶೀರ್ವಾದ ಮತ್ತು ಪ್ರೋತ್ಸಾಹ ಇರಲಿ ಎಂದು ಚಿತ್ರದ ನಿರ್ದೇಶಕ ಮತ್ತು ವಿಲನ್ ಪಾತ್ರಧಾರಿ ಇಮ್ತಿಯಾಜ ಖತೀಬ್ ವಿನಂತಿಸಿದರು. ಸೈಯದಬಾಷಾ ಹಾಗೂ ಶರಣಬಸು ಭೋವಿ ಅಚ್ಚುಕಟ್ಟಾಗಿ ಚಿತ್ರೀಕರಣ ಮಾಡಿದ್ದಾರೆ. ಈ ಕಿರು ಚಿತ್ರವನ್ನು ಜನ ಯಾವ ರೀತಿ ಸ್ವೀಕರಿಸುತ್ತಾರೋ ಕಾಯ್ದು ನೋಡಬೇಕು. ಹೊನ್ನಧ್ವನಿ ಕನ್ನಡ ನ್ಯೂಸ್ ಹುನಗುಂದ. ಎಲ್ಲ ಕಲಾಭಿಮಾನಿಗಳಿಗೆ ನನ್ನ ನಮಸ್ಕಾರಗಳು. ವಿಷಯ ಏನಪ್ಪ ಅಂತಂದರೆ, ಇವತ್ತು ಆಕೆಯ ಸಾವಿನ ಪತ್ರ ಎನ್ನುವ ಒಂದು ಕಿರುಚಿತ್ರವನ್ನು ನಾವು ಇಲ್ಲಿ ನಿರ್ಮಾಣ ಮಾಡೋಕ್ಕೆ ಹೊರಟಿದ್ದೀವಿ. ಇದು ಹುನಗುಂದಿನ ಇತಿಹಾಸದಲ್ಲಿ ಮೊದಲ ಕಿರುಚಿತ್ರ ಅಂತ ನನಗನ್ನಿಸುತ್ತೆ. ತುಂಬ ಸಂತೋಷವೂ ಆಗುತ್ತೆ. ಅದೇ ಥರನಾಗಿ ಈ ಕಿರುಚಿತ್ರದಲ್ಲಿ ನಾಯಕ ನಟನಾಗಿ ಕಳ್ಳಿಮನಿಯವರು ಪಾತ್ರ ನಿರ್ವಹಿಸ್ತಿದ್ದಾರೆ. ಅದೇ ಥರನಾಗಿ ಖಳನಾಯಕನಾಗಿ ವಿಲನ್ ಪಾತ್ರದಲ್ಲಿ ನಾನು ಇಮ್ತಿಯಾಜ್ ಖತೀಬ್ ಇದರಲ್ಲಿ ನಿರ್ವಹಿಸಿದ್ದೀನಿ. ಅದೇ ಥರನಾಗಿ ಕ್ಯಾಮ್ರಾಮ್ಯಾನ್ ಆಗಿ ನಮ್ಮ ಶರಣಬಸವ ಭೋವಿಯವರು ಕ್ಯಾಮ್ರಾಮ್ಯಾನ್ ಹಾಗೂ ಮುಖ್ಯ ಕ್ಯಾಮ್ರಾಮ್ಯಾನ್ ಆಗಿ ನಮ್ಮ ಮೆಹಬೂಬ್ ಸೈಯದ್ ಬಾಷಾ ಅವರು ಇದಕ್ಕೆ ಕ್ಯಾಮ್ರಾಮ್ಯಾನ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಈ ಚಿತ್ರದ ಪೂರ್ತಿ ನಿರ್ಮಾಣವನ್ನು, ಡೈರೆಕ್ಷನನ್ನು ನಮ್ಮ ಯುವ ಡೈರೆಕ್ಟರ್ ಆದಂತಹ ಮಹಾಂತೇಶ್ ಬಡಿಗೇರಿಯವರು ಡೈರೆಕ್ಷನ್ ಮಾಡ್ತಾ ಇದ್ದಾರೆ. ಇನ್ನೂ ಹಲವಾರು ಪಾತ್ರಧಾರಿಗಳು ಇದರಲ್ಲಿ ಭಾಗವಹಿಸಿದ್ದೀವಿ. ಅದೇ ಥರನಾಗಿ ಈ ಚಿತ್ರಕ್ಕೆ ಹೀರೋಯಿನ್ ಆಗಿ, ನಾಯಕಿಯಾಗಿ ಕಲ್ಪನಾ ಮುಧೋಳವರು ನಾಯಕ ನಟಿಯಾಗಿ ನಟಿಸಿದ್ದಾರೆ. ನಮ್ಮ ಚಿತ್ರಕ್ಕೆ ನಿಮ್ಮೆಲ್ಲರ ಹರಕೆ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ಕೊಳ್ಳುತ್ತಾ, ಈ ಚಿತ್ರತಂಡಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕರಿಸಿದಂಥ ಎಲ್ಲರಿಗೂ ನಮ್ಮ ಚಿತ್ರದ ತಂಡದ ಪರವಾಗಿ ಧನ್ಯವಾದಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ.